ಎಲ್ಲರೂ ಆರಾಮದಿರಿ ಮಸ್ತ್ ಅನ್ಕೊಂತೀನಿ. ಸೊ ವಿಡಿಯೋ ನೋಡಕ್ ಬಂದ್ರೆ ಆಲ್ಮೋಸ್ಟ್ CBT 1 ಕ್ಲಿಯರ್ ಮಾಡಿ ಎಕ್ಸಾಮ್ದ CBT 2 ಅಟೆಂಡ್ ಮಾಡಕ್ಕಿದ್ದಾರೆ ಅನ್ಕೊಂತೀನಿ. ಸೊ CBT ಓದಾಕತ್ತಾರೆ ಒಂದು ಏನಪ್ಪ ಸ್ಪೆಷಲ್ ಆಗಿ ಹೇಳಕ್ ಬಂದಿರೋದಂದ್ರೆ CBT 2 CBT 1 ಭಾಳ ಡಿಫ್ರೆನ್ಸ್ ಇರುತ್ತೆ. ನೀವು ಸುಮ್ಮನೆ ಇವಾಗ ಹೆಂಗೆ CBT 1 ನೀವು ಓದಿದ್ರಲ್ಲ CBT 2 ಅದೇ ಥರ ಓದಿದ್ರೆ ನಿಮ್ಮಂತ ಹುಚ್ಚರ ಯಾರೂ ಇಲ್ಲ. ಸೊ CBT 2 ಸ್ಟ್ರಾಟಜಿ ಬೇರೆ ಇರುತ್ತೆ, CBT 1 ಸ್ಟ್ರಾಟಜಿ ಬೇರೆ, CBT 2 ಸ್ಟ್ರಾಟಜಿ ಬೇರೆ ಇರುತ್ತೆ. ಯಾಕಂದ್ರೆ ನೀವು CBT 1 ಓದ್ಬೇಕಾದ್ರೆ ಎಲ್ಲಾನು ಓದಿದ್ರಿ, ಬಟ್ CBT 2 ನಿಮಗೆ CBT 1 ಸಿಕ್ಕಟ್ಟು ಟೈಮ್ ಸಿಗಂಗಿಲ್ಲ. ಹಂಗೆ ಕೂಡ ಗ್ರೂಪ್ ಡಿ ಎಕ್ಸಾಮ್ ಕೂಡ ತುಂಬ ಜನ ಓದ್ತಿರ್ತೀರಿ. ಸೊ ಗ್ರೂಪ್ ಡಿ ಎಕ್ಸಾಮ್ ಅವ್ರು ಕೂಡ ಒಂದು ಮಸ್ತ್ ಪ್ಲಾನ್ ತಂದ್ರಿ, ಹೆಂಗೆ ಹೋದ್ರೆ ಬೆಸ್ಟ್ ನೀವು ಕಡಿಮೆ ಇರೋ ಟೈಮ್ನಾಗ ಯುಟಿಲೈಸ್ ಮಾಡ್ಕೋಬೋದು ಅಂತೀವಿ. ಅದಷ್ಟೇ ಅಲ್ಲ, ಮತ್ತು ನಿಮ್ಗೆ ಗೊತ್ತೈತಿ ALP CBT 2 ಕೂಡ ALP ಕೂಡ CBT 2 ಆದಷ್ಟು ಬೇಗ ಐತಿ. ಸೊ ಆ ಎಕ್ಸಾಮ್ ಕೂಡ ಹೆಂಗೆ ಕವರ್ ಮಾಡಬೇಕು ಇವಾಗ ಇರೋ ಕಮ್ಮಿ ಟೈಮ್ನಾಗ. ಸೊ ಎಕ್ಸಾಮ್ಗಳಿಗೆ ಹೆಂಗೆ ಕವರ್ ಆಗ್ಬೇಕು ಅನ್ನೋದ್ರೆ ಇವತ್ತಿನ ವಿಡಿಯೋದ ಮೇನ್ ಟಾಪಿಕ್. ಸೊ ಏನಪ್ಪ ಅಂತಂದ್ರೆ ಮೇನ್ಲಿ ಫಸ್ಟ್ ನಾನು NTPC CBT 2 ಬಗ್ಗೆ ಮಾತಾಡ್ತೀನಿ, ಅದ್ರಿಗೆ ALP CBT 2 ಕೂಡ ಕವರ್ ಆಗುತ್ತೆ. ಆಮೇಲೆ ಕೊನೆಗೆ ಗ್ರೂಪ್ ಡಿದು ಸ್ಪೆಷಲ್ ಸ್ಟ್ರಾಟಜಿ ಮಾತಾಡ್ತೀನಿ. ಸೊ ಫಸ್ಟ್ NTPC CBT 2 ಪ್ರಿಪೇರ್ ಆಗಕತ್ತಿರೋ ಅವರು ಏನು ಮಾಡ್ಬೇಕಪ್ಪ ಅಂತಂದ್ರೆ ನೋಡ್ರಿ, ನಾ ಏನಂತೀನಿ ಅಂದ್ರೆ ನಿಮ್ದು ಇವಾಗ CBT 1 ಕ್ಲಿಯರ್ ಆಗೈತಿ, ನೀವು ಆಗಲೇ CBT 1 ಕ್ಲಿಯರ್ ಮಾಡಿ CBT 2 ಹೊಂಟಿರಿ. ಸೊ ನಿಮ್ಮ CBT 1 ಕ್ಲಿಯರ್ ಆಗೈತಿಪ್ಪ ಅಂತಂದ್ರೆ ಏನಂದ್ರೆ ನಿಮ್ಮದು ಏನೈತಲ್ಲ ಮೇನ್ ಪ್ರಿಪ್ರೇಷನ್ ಇರುತ್ತಲ್ಲ, ಏನು ನೀವು ಮೇನ್ಲಿ ಬೇಸಿಕ್ ಓದಬೇಕಾಗಿರ್ತಲ್ಲ ಅದನ್ನೆಲ್ಲ ಆಗಲೇ ಒಂದ್ಸಲ ಓದಿರ್ತೀರಿ. ಮತ್ತು ಇದರಲ್ಲಿ ಎರಡು ಥರ ಡಿಫ್ರೆಂಟ್ ಜನ ಬರ್ತಾರೆ. ಏನಪ್ಪ ಅಂತಂದ್ರೆ CBT 1 ಓದಿ CBT 2 ಮುಗಿದ ತಕ್ಷಣ ಮತ್ತೆ CBT 2 ತಯಾರಿನ ಶುರುನ ಮಾಡಿದವರು. ಬಟ್ ಇನ್ನು ಕೆಲವರು ಇರ್ತಾರೆ ಶುರು ಮಾಡಿರಂಗಿಲ್ಲ ಅಂತಾರೆ ನನ್ನಂತವ್ರು. ಸೊ ಇವಾಗ ಶುರು ಮಾಡಿರೋ ರೀತಿ ಮತ್ತೆ ಓದ್ಕೊಂತ ಇರ್ತಾರೆ ಅವ್ರದ್ದು ಪ್ರಿಪ್ರೇಷನ್ ಕಂಟಿನ್ಯೂ ಆಗಿ ಆಗತ್ತಿರುತ್ತೆ. ಬಟ್ CBT 1 ಓದಿ ನನಗತ್ತೆ ಲೇಜಿ ಇರ್ತಾರಲ್ಲ, ಬಿಡ್ಲೆಪ್ಪ ಏನಾದ್ರೂ ಆಗ್ತದ್ರಿ ಹಂಗಿದ್ದವ್ರ ಹೆಂಗೆ ಮಾಡ್ಬೇಕು. ಸೊ ನಾನು ಲಾಸ್ಟ್ ಟೈಮ್ ಏನು CBT 1 CBT 2 ಕ್ಲಿಯರ್ ಮಾಡಿದ್ದಲ್ಲ ಅದ್ರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತೀನಿ. ನೀವು ಈ ಟೈಮ್ನಾಗ ಎಲ್ಲಾನು ಕೂತ್ ಓದ್ಬೇಕಂತ ಇಲ್ಲ. ಸೊ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಸಿಂಪಲ್ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ಬೇಕು. ಕೆಲವೊಂದು ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ಬೇಕು. ಏನಪ್ಪ ಅಂತಂದ್ರೆ ನೀವು ಎಲ್ಲಾನು ಕೂತ್ ಓದ್ತೀನಿ ಅಂದ್ರೆ 15 ದಿವಸನಾಗ ಟೈಮ್ ಸಾಲಂಗಿಲ್ಲ, ನೀವು ಮಾಡೋಕ್ಕಾಗಂಗಿಲ್ಲ. ಹಾಗಿದ್ದಾಗ ನೀವೇನು ಮಾಡ್ಬೇಕಂದ್ರೆ ಮೇನ್ಲಿ ರಿವಿಷನ್ ನೀವು ಜಾಸ್ತಿ ಮಾಡಬೇಕು. ರಿವಿಷನ್ ಎದಕ್ಕೆ ಜಾಸ್ತಿ ಮಾಡ್ಬೇಕಪ್ಪ ಅಂತಂದ್ರೆ ಅಲ್ಲಿ ನಿಮಗೆ ರಿವಿಷನ್ ಜಾಸ್ತಿ ಮಾಡಿದಂಗೆ ನೀವೇನು ಓದಿರ್ತಿರಲ್ಲ ಒಂದ್ಸಲ ಓದಿದ್ದ ನಿಮ್ಮ ತಲೆಯಾಗಿರುತ್ತೆ, ಅದು ನೀವು ಮರೆಯಂಗಿಲ್ಲ ಅಷ್ಟು ಈಸಿಯಾಗಿ. ಸೊ ಹಂಗಿದ್ದಾಗ ನೀವು ಮೇನ್ ಯೂಸ್ ಆಗೋದು ಏನಪ್ಪ ಅಂತಂದ್ರೆ ಮಾಕ್ ಟೆಸ್ಟ್ಗಳು. ನೀವು ಎಷ್ಟು ಮಾಕ್ ಟೆಸ್ಟ್ ಹಾಕ್ತಿರಲ್ಲ, ಇವತ್ತು ನೀವು ಆಗಲೇ ಒಂದ್ಸಲ ಓದಿದ್ದೈತಿ. ಸೊ ನೀವು ಮಾಡಬೇಕಾಗಿರೋದು ಮೇನ್ಲಿ ಫಸ್ಟ್ನೇ ಪಾಯಿಂಟ್ ರಿವಿಷನ್ನ, ಸೆಕೆಂಡ್ ಪಾಯಿಂಟ್ ಮಾಕ್ ಟೆಸ್ಟ್. ಸೊ ಮಾಕ್ ಟೆಸ್ಟ್ ಹೆಂಗೆ ಹಾಕ್ಬೇಕು ತುಂಬ ಜನರಿಗೆ ಗೊತ್ತಿಲ್ಲ. ಸೊ ಓಕೆ, ಇವಾಗ ಹೇಳ್ಬಿಡ್ತೀನಿ. ಏನಪ್ಪ ಅಂತಂದ್ರೆ ನೀವೇನಾರ ಯಾವುದೋ ನೀವು ಮಾಕ್ ಟೆಸ್ಟ್ ಹಾಕ್ಬೇಕಂತಿದ್ದು, ಮಾಕ್ ಟೆಸ್ಟ್ ನಿಮ್ಗೆ ಎಲ್ಲಿ ಹಾಕಬೇಕು ಅಂತ ಗೊತ್ತಿಲ್ಲ ಅಂದ್ರೆ, ನಿಮಗೆ ಮಾಕ್ ಟೆಸ್ಟ್ ಸಿಗ್ತಾ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ವೆಬ್ಸೈಟ್ ಐತ್ರಿ, ಒಂದು ಬೇಸಿಕ್ ಒಂದು ಆ್ಯಪ್ ಐತೀನಿ. ಸೊ ಟೆಕ್ಸ್ಟ್ ಬುಕ್ ಅಂತೇಳಿ ಒಂದು ಆ್ಯಪ್ ಐತಿ. ಯಾವುದಪ್ಪ ಅಂತಂದ್ರೆ ಟೆಕ್ಸ್ಟ್ ಬುಕ್ ಅಂತೇಳಿ ಒಂದು ಆ್ಯಪ್ ಐತಿ. ಸೊ ಟೆಕ್ಸ್ಟ್ ಬುಕ್ ಅನ್ನೋ ಆ್ಯಪ್ನಾಗ ನಿಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು, CBT 1 CBT 2 ಎಷ್ಟೇನು ಪೇಪರ್ ಆಗ್ತಾವಲ್ಲ, SSC ಆಗಿರ್ಬೋದು, ರೈಲ್ವೆ ಎಕ್ಸಾಮ್ಸ್ ಆಗಿರ್ಬೋದು, ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಿರ್ಬೋದು, ಯಾವುದೇ ಒಂದು ಎಕ್ಸಾಮ್ಸ್ ನೀವು ಬರೀತೀನಿ ಅಂದ್ರೂ ಕೂಡ ನಿಮಗೆ ಟೆಕ್ಸ್ಟ್ ಬುಕ್ ಆ್ಯಪ್ನಾಗ ಮಾಕ್ ಟೆಸ್ಟ್ ಸಿಗ್ತಾವೆ. ಸೊ ನೋಡೋದು ಅದ್ರ ಜೊತೆ ಇವಾಗ ಒಂದು ಅವ್ರದ್ದು ಸ್ಪೆಷಲ್ ಆಫರ್ ಕೂಡ ಚಲೋ ಐತಿ. ಸೊ ನಿಮ್ಗೆ ಏನಂದ್ರೆ ಜೂನ್ ಕಾರ್ನಿವಲ್ ಅಂತೀವಿ. ಸೊ ನಿಮ್ಗೆ ಅವ್ರದ್ದು ಮೇನ್ಲಿ ಪ್ರೈಸ್ ಮೊದಲು ಏನಿತ್ತಿದ್ರಾಗ ಆ್ಯಕ್ಚುಲಿ ಮೊದಲು ಈ ಆ್ಯಪ್ನಾಗ ಬೇರೆ ಇತ್ತು, ಪಾಸ್ವರ್ಡ್ ಎಲ್ಲ ಇದ್ದು. ಬಟ್ ಇವಾಗ ಒಂದೇ ಮಾಡ್ಯಾರ ಅವ್ರ ಇಯರ್ಲಿ ಟೆಕ್ಸ್ಟ್ ಬುಕ್ ಪಾಸ್ ಅಂತೇಳಿ. ಸೊ ಇಯರ್ಲಿ ಟೆಕ್ಸ್ಟ್ ಬುಕ್ ಪಾಸ್ ಒಂದು ವರ್ಷದ ಪಾಸ್ ನಿಮ್ಗೆ ಬರೀ ₹351 ಸಿಗುತ್ತೆ. ಬರೀ ₹351. ನಿಮಗೆ ಇನ್ನೂ ಜಾಸ್ತಿ ಡಿಸ್ಕೌಂಟ್ ಬೇಕಂದ್ರೆ ನೀವು BASU 26 ಕೋಡ್ ಅಪ್ಲೈ ಮಾಡಿರಿ ಐತಲ್ಲ, BASU 26. ಸೊ ಈ BASU 26 ಕೋಡ್ ನೀವೇನಾರು ಅಪ್ಲೈ ಮಾಡಿರಿಪ್ಪ ಅಂತಂದ್ರೆ, BASU 26 ಕೋಡ್ ನೀವೇನಾರು ಅಪ್ಲೈ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 12% ಡಿಸ್ಕೌಂಟ್ ಸಿಗುತ್ತೆ. ಎಕ್ಸ್ಟ್ರಾ 12% ಡಿಸ್ಕೌಂಟ್ ಸಿಗುತ್ತೆ ಫಸ್ಟ್ ಟೈಮ್ ಯೂಸರ್ಸ್ಗೆ ಅಷ್ಟೇ. ನೀವು ಮೊದಲು ಏನಾರು ಬೈ ಮಾಡಿರಿ ಅಂದ್ರೆ ನಿಮಗೆ 351 ಸಿಗುತ್ತೆ. ಯಾವಾಗಂದ್ರೆ ಇಲ್ಲಿ ನೋಡ್ರಿ, 27ರಿಂದ 30 ತಾರೀಕು ಮಟ್ಟ 4 ದಿವಸ ಮಟ್ಟ ಆಫರ್ ಐತಿ. ನಿಮ್ಗೆ ಏನಾರ ಮಾಕ್ ಟೆಸ್ಟ್ಗಳು ಇಲ್ಲ ಅಂದ್ರೆ ಎಲ್ಲಿ ನಿಮ್ಗೆ ಬೇರೆ ಯಾವುದಿಲ್ಲ ಅಂದ್ರೆ ನೀವು ತೊಗೋಬೋದು. ಸೊ ನಿಮ್ಗೆ ಫಸ್ಟ್ ಅವಾಗ ಮೊದಲು ಬೈ ಮಾಡಿದ್ರಿ ಅಂದರೆ ನಿಮ್ಗೆ 351 ಸಿಗುತ್ತೆ. ಇಲ್ಲ ನಾವು ಫಸ್ಟ್ ಟೈಮ್ ಬೈ ಮಾಡಕತ್ತೀರಿ ಅಂದ್ರೆ BASU 26 ಕೋಡ್ ಯೂಸ್ ಮಾಡಿರಿ. ಈ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಏನಂದ್ರೆ ಎಕ್ಸ್ಟ್ರಾ 12% ಆಫ್ ಸಿಗುತ್ತೆ. ಸೊ ಸರಿ, ನಾವು ಟಾಪಿಕ್ ವಾಪಸ್ ಬರೋಣ ಅಂತ. ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಟೆಕ್ಸ್ಟ್ ಬುಕ್ ಅಥವಾ ಯಾವ ಟೆಕ್ಸ್ಟ್ ಬುಕ್ ನೀವು ಮಾಕ್ ಟೆಸ್ಟ್ ಹಾಕ್ತೀರಿ. ಸೊ ಮಾಕ್ ಟೆಸ್ಟ್ ಹಾಕಿದ್ಮೇಲೆ ನೀವೆಲ್ಲ ಅವಶ್ಯಕತೆ ಇಲ್ಲ. ನೀವು ಏನು ಮಾಕ್ ಟೆಸ್ಟ್ ಹಾಕಿರ್ತಿರಲ್ಲ, ಸೊ ಇದು ಸ್ಪೆಷಲ್ ಇದೆ NTPC ಮತ್ತು ALP CBT 2 ಕೊಡೋರಿಗೆ ಸ್ಟ್ರಾಟಜಿ ಆಗ್ತೀನಿ ನಾನು. ಏನು ಮಾಡಿದ್ರೆ ಫಸ್ಟ್ ನೀವು ಕೊಡ್ರಿ, ಬೇಸಿಕಲಿ ಏನೇನು ಓದಿರಲ್ಲ ಅದನ್ನು ರಿವೈಸ್ ಮಾಡ್ಕೊರಿ. ಏನು ನೋಟ್ಸ್ ಇರ್ತಂದ್ರೆ ಆ ನೋಟ್ಸ್ಗಳನ್ನ ರಿವೈಸ್ ಮಾಡ್ಕೊರಿ. ಆಮೇಲೆ ಫಸ್ಟ್ ಹೋಗಿ ಮಾಕ್ ಟೆಸ್ಟ್ಗಳು ಕೊಡ್ರಿ. ಸೊ ಫುಲ್ ಟೆಸ್ಟ್ ಕೊಡ್ರಿ, ಸೆಕ್ಷನಲ್ ಟೆಸ್ಟ್ ಅವು ಬೇಡ, ಫುಲ್ ಮಾಕ್ ಟೆಸ್ಟ್ ಕೊಡ್ರಿ. ಮಾಕ್ ಟೆಸ್ಟ್ ಕೊಟ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮದು ಸ್ಟ್ರೆಂತ್ ಏನೈತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮದು ಮೇನ್ ಸ್ಟ್ರೆಂತ್ ನಿಮ್ಗೆ ಗೊತ್ತಾಗುತ್ತೆ, ನಿಮ್ಮದು ಮೇನ್ ವೀಕ್ನೆಸ್ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಸ್ಟ್ರೆಂತ್ ಏನೈತಲ್ಲ ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಅದ್ರ ಮೇಲೆ ನೀವು ಅದನ್ನು ಬಿಡೋಂಗಿಲ್ಲ, ಅದನ್ನು ನೀವು ವರ್ಕ್ ಮಾಡಬೇಕು. ಬಟ್
ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ. ನೀವು ಮೇನ್ ಏನು ಮಾಡ್ಬೇಕಾಗಿದ್ರೆ ವೀಕ್ನೆಸ್ ಮೇಲೆ ವರ್ಕ್ ಇದೆ. ನಿಮ್ದು ವೀಕ್ನೆಸ್ ಐತಲ್ಲ, ಈ ವೀಕ್ನೆಸ್ ಮೇಲೆ ನೀವು ಕೆಲಸನ ಜಾಸ್ತಿ ಮಾಡಬೇಕು. ಅವಾಗ ನಿಮ್ದು ಸ್ಕೋರ್ ಇಂಪ್ರೂವ್ ಆಗುತ್ತೆ. ಸೊ ಹೆಂಗೆ ಮಾಡೋದು, ನಿಮ್ಗೆ ವೀಕ್ನೆಸ್ ಯಾವ್ದು ನಿಮ್ಗೆ ಗೊತ್ತಾಗಿಲ್ಲ. ಸೊ ಅದು ಗೊತ್ತಾಗಕ್ಕೆ ಮೇನ್ ಹೆಲ್ಪ್ ಗೊತ್ತಾಗುತ್ತಪ್ಪ ಅಂತಂದ್ರೆ ನೀವು ಮಾಕ್ ಟೆಸ್ಟ್ ಹಾಕಿರಿಪ್ಪ ಅಂತಂದ್ರೆ ಮಾಕ್ ಟೆಸ್ಟ್ ನಿಮ್ಗೆ ಗೊತ್ತಾಗೋದು ಯಾವ ಕ್ವಶನ್ ತಪ್ಪಾಗೈತಿ, ಯಾವ ಕ್ವಶನ್ ರೈಟ್ ಆಗೈತಿ. ಸೊ ಮಾಕ್ ಟೆಸ್ಟ್ ಹಾಕಿ ಬಿಡೋಂಗಿಲ್ಲ. ಒಂದು ಮಾಕ್ ಟೆಸ್ಟ್ ಹಾಕಿದ್ರಂದ್ರೆ ಆ ಮಾಕ್ ಟೆಸ್ಟ್ ಮುಗಿದ್ಮೇಲೆ ನಿಮ್ದು ಎಲ್ಲಿ ಎರರ್ ಆಗ್ಯಾವ, ಏನು ಎರರ್ ಆಗಿರ್ತಾವಲ್ಲ ಎರರ್ ನೋಡ್ರಿ. ಸೊ ನಿಮ್ದು ಏನಾರ ಬೈ ಮಿಸ್ಟೇಕ್ ಕ್ಯಾಲ್ಕುಲೇಷನ್ ಎರರ್ ಆಗಿತ್ತು ಅಥವಾ ಕ್ಯಾಲ್ಕುಲೇಷನ್ ಎರರ್ ಆಗ್ಬೋದು. ಸೊ ಕ್ಯಾಲ್ಕುಲೇಷನ್ ಎರರ್ ಎಲ್ಲ ಆಗಿತ್ತಂದ್ರೆ ಏನು ಸಮಸ್ಯೆ ಇಲ್ಲ, ನೀವು ಅದನ್ನು ಬಿಟ್ಟು ಮುಂದೆ ಹೋಗ್ಬೋದು. ಓಕೆ ನಾ ಮಾಡ್ತೀನಿ ಎಕ್ಸಾಮ್ದಾಗ ಅಂತೇಳಿ. ಬಟ್ ನಿಮಗೇನಾರ ಕಾನ್ಸೆಪ್ಟ್ ಗ್ಯಾಪ್ ಇತ್ತಂದ್ರೆ, ಅಲ್ಲಿನ ಕ್ವಶನ್ ಬಂದಿರ್ತಲ್ಲ ಆ ಕ್ವಶನ್ ಬಗ್ಗೆ ನಿಮಗೆ ಏನಾರ ಕಾನ್ಸೆಪ್ಟ್ ಪೂರ್ತಿ ಗ್ಯಾಪ್ ಇತ್ತಂದ್ರೆ ಅವಾಗ ನೀವು ಅದ್ರ ಮೇಲೆ ವರ್ಕ್ ಮಾಡಬೇಕು. ಅವಾಗ ನಿಮ್ಗೆ ಯೂಸ್ ಆಗುತ್ತೆ. ಸೊ ಲಾಸ್ಟ್ ಟೈಮ್ ನಂದೇನು ಆಗಿತ್ತಲ್ಲ CBT2, ಓಕೆ ನಾನು ಭಾಳ ಜನ ಕೇಳ್ಬೋದು ಇವಾಗ ನಿಮ್ಮದು ಮತ್ತು CBT2 ಆದರೆ ನಿಮ್ಮದು ಫೈನಲ್ ರಿಸಲ್ಟ್ ಆಗೈತೆ. ನಂದು ಇನ್ನೂ ರಿಸಲ್ಟ್ ಆಗಿಲ್ಲ. ಸೊ ನನ್ನ ಸ್ಕೋರ್ ಸ್ವಲ್ಪ ಕಮ್ಮಿ ಐತಿ. ಇವಾಗೇನು ಕಟ್ ಆಫ್ ಐತಿಲ್ಲ ಅದಕ್ಕಿಂತ 2 ಮಾರ್ಕ್ಸ್ ಕಮ್ಮಿ ಐತಿ. ಸೊ ಹೋಪ್ಫುಲಿ ಇನ್ನೂ ಎರಡು ಪೋಸ್ಟ್ ಕಟ್ ಆಫ್ ಬಂದಿಲ್ಲ. ಅವು ಬಂದಮೇಲೆ ನಾನು ಹೇಳ್ತೀನಿ ಏನಾಗಿತ್ತು. ಯಾಕಂದ್ರೆ ನಂಗೆ ಗೊತ್ತಿಲ್ಲ, ಪಕ್ಕ ಕಮೆಂಟ್ ಕೇಳ್ತೀನಿ ರಿಸಲ್ಟ್ ಏನಾಗಿತ್ತು. ಸೊ ಅದಕ್ಕೆ ಮಧ್ಯೆ ಹೇಳ್ತೀನಿ. ಇನ್ನೆರಡು ಪೋಸ್ಟಿಂಗ್ ಬಾಕಿ ಇದ್ದು ಬರೋದು, ಅದಕ್ಕೆ ನಾನು ವೇಟ್ ಮಾಡ್ತೀನಿ. ನನ್ನ CBT ಆಗಿಲ್ಲ ಕೂಡ. ಸೊ ಇವಾಗ ಕಟ್ ಆಫ್ಗಿಂತ 2 ಮಾರ್ಕ್ಸ್ ಕಮ್ಮಿ ಐತಿ. ಹೋಪ್ಫುಲಿ ಆಗ್ಬೋದು, ಇಲ್ಲ ಆಗಿಲ್ಲ ಅಂದ್ರೆ ಓಕೆ ನೋ ಪ್ರಾಬ್ಲಮ್. ಇವಾಗ ಮತ್ತೆ ನಾವು ಅಟೆಂಡ್ ಕೊಡಾಕತ್ತೀವಿ, ಹೌದಲ್ಲ. ಸೊ ಏನು ಮಾಡಿರಿ ಅಂದ್ರೆ ಯಾವ್ದು ನಿಮ್ಮದು ಕಾನ್ಸೆಪ್ಟ್ ಗ್ಯಾಪ್ ಇರುತ್ತಲ್ಲ ಆ ಕಾನ್ಸೆಪ್ಟ್ ಗ್ಯಾಪ್ ಮೇಲೆ ಜಾಸ್ತಿ ವರ್ಕ್ ಮಾಡಿರಿ. ಹೌದು, ಏನಾರ ಕಾನ್ಸೆಪ್ಟ್ ಗ್ಯಾಪ್ ಇತ್ತಂದ್ರೆ ಅದನ್ನು ಪೂರ ಓದ್ರಿ, ಪೂರ ರಿವೈಸ್ ಮಾಡಿರಿ. ಯಾಕಂದ್ರೆ ನೀವು ಎಲ್ಲನೂ ಪೂರ್ತಿಯಾಗಿ ಕೂತು ಓದ್ತೀನಂದ್ರೆ ಟೈಮ ಸಾಲಂಗಿಲ್ಲ, ಟೈಮ್ ಕಮ್ಮಿ ಐತಿ. ಹಂಗಾಗಿ ಸ್ಟ್ರಾಟಜಿಕಲಿ ಓದಬೇಕು. ಸ್ಟ್ರಾಟಜಿ ಇತ್ತಂದ್ರೆ ಕರೆಕ್ಟಾಗಿ ಓದ್ಬೋದು. ಸೊ ಸ್ಟ್ರಾಟಜಿ ಮಾಡ್ಕೊಂಡು ನೀವು ಹೋದ್ರೆ ನಿಮ್ಗೆ ಕಮ್ಮಿ ಟೈಮ್ನಾಗ ಇಂಪ್ರೂವ್ ಆಗುತ್ತಾ, ಇಲ್ಲಾಂದರೆ ಕೆಲಸ ಆಗಂಗಿಲ್ಲ. ಸೊ ಲಾಸ್ಟ್ ಟೈಮ್ ನಾನು ಮಾಡಿದ್ದು ಎಂತಪ್ಪ ಅಂತಂದ್ರೆ, ನಾನು ಲಾಸ್ಟ್ ಟೈಮ್ ಕೊಡ್ಬೇಕಾದ್ರೆ ನಾನು ಸ್ವಲ್ಪ ಸ್ಕೋರ್ ಕಮ್ಮಿ ಆಯಿತು. ಇನ್ನೊಂದು 2 ಮಾರ್ಕ್ಸ್ ಹೆಚ್ಚಾಗಿತ್ತಂದ್ರೆ ನಾನು ಇಷ್ಟೊತ್ತಾಗಲೇ ಇವಾಗೇನು ಪೋಸ್ಟ್ ಬಂದಲ್ಲ ಅದಕ್ಕೆ ನನ್ನ ಸೆಲೆಕ್ಷನ್ ಆಗ್ತಿತ್ತು. ಬಟ್ 2 ಮಾರ್ಕ್ಸ್ ಬರೀ 2 ಮಾರ್ಕ್ಸ್ ಕಮ್ಮಿ ಅದ ಅನ್ನೋದು ಕಾರಣಕ್ಕೆ ನನ್ನ ಸೆಲೆಕ್ಷನ್ ಆಗಿಲ್ಲ. ನಾ ಮಾಡಿದ್ದು ತಪ್ಪು ಹೇಳ್ತೀನಿ ನೋಡ್ರಿ ಒಂದ್ಸಲ. ಸೊ ನಾನು ಏನು ತಪ್ಪು ಮಾಡಿದ್ದೆಪ್ಪ ಅಂತಂದ್ರೆ, ನಾನು ಫಸ್ಟ್ ಆಫ್ ಆಲ್ ಭಾಳ ಲೇಜಿ. ಸೊ ನೀವು ಯಾವತ್ತೂ ಲೇಜಿ ಇದ್ರಂದ್ರೆ ಏನೂ ಆಗಂಗಿಲ್ಲ ಜೀವನದಾಗ. ನನಗಂತೂ ಲೇಜಿ ಇದ್ರಿ ಅಂದ್ರೆ ಏನೂ ಆಗಂಗಿಲ್ಲ. ಎಲ್ಲ ಬರೀ ಏನಾಗುತ್ತೆ, ಬರೀ ಡೌನ್ಫಾಲ್ ಆಗ್ತಾ ಹೋಗುತ್ತೆ. ಸೊ ಡೌನ್ಫಾಲ್ ಆಗಬಾರಂದ್ರೆ ವರ್ಕ್ ಜಾಸ್ತಿ ಮಾಡಬೇಕು. ಸೊ ನಾನು ಲಾಸ್ಟ್ ಟೈಮ್ ಏನೈತಲ್ಲ, ನಾನು ಇದನ್ನು ಫೋನಿನ ಅಡಿಕ್ಷನ್ ಐತಲ್ಲ, ನನಗೆ ಫೋನ್ ಅಡಿಕ್ಷನ್ ಸಿಕ್ಕಾಪಟ್ಟೈತಿ. ಸೊ ನೀವು ಹತ್ರ ಫೋನ್ ಅಡಿಕ್ಷನ್ ಐತಂದ್ರೆ ದಯವಿಟ್ಟು ಇನ್ನೇನು 15 ದಿವಸ ಐತಲ್ಲ, ಇನ್ನು 15 ಡೇಸಿನ ಟೈಮ್ ಐತಲ್ಲ, ಈ 15 ಡೇಸಾಗ ಫೋನನ್ನು ತೆಗೆದು ಎಲ್ಲರ ಮೂಲೆ ಹೋಗಿರಿ, ಹೊಡೆದು ಬಿಡ್ರಿ ಅದನ್ನು, ಓದ್ರಿ ಚೆನ್ನಾಗಿ. ನಾನು ಲಾಸ್ಟ್ ಟೈಮ್ ನಾನು ಫ್ರೀ ಫೈರ್ ಗೇಮ್ ಐತಿ. ಸೊ ಫ್ರೀ ಫೈರ್ ಗೇಮ್ ಅಡಿಕ್ಟ್ ಆಗಿದೆ. ಆ ಗೇಮ್ ಆಡ್ಕೊಂತ ನಾನು ಓದಿಲ್ಲ. ಬರೀ 3 to 4 ಡೇಸ್ ಓದಿನ ಲಾಸ್ಟ್ ಟೈಮ್. ಸೊ 3 to 4 ಡೇಸ್ ನಂಗೆ ಈಗ ಅನ್ಸುತ್ತಾ. ಸೊ ಆ 3-4 ಡೇಸ್ ಓದು ಬದ್ಲಿ ಇನ್ನೊಂದು ಸ್ವಲ್ಪ ಏನಾರ ಚೆನ್ನಾಗಿ ಓದಿದ್ದೆ ಅಂದ್ರೆ ನನ್ನ ಸೆಲೆಕ್ಷನ್ ಆಗ್ತಿತ್ತು ಅಂತ ನನಗೆ ಈಗಾದ್ರೂ ಅನ್ಸುತ್ತಾ. ಸೊ ಅದು ನನಗೆ ಗಿಲ್ಟ್ ಏನೈತಲ್ಲ, ಸೊ ಆ ಗಿಲ್ಟ್ ಇವಾಗ ನಂದು ನೋಡ್ರಿ. ಇವಾಗ ನಾನು ವರ್ಕ್ ಮಾಡ್ತೀನಿ, ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡ್ತೀನಿ. ಈಗೂ ಫೋನ್ ಅಡಿಕ್ಷನ್ ಇಲ್ಲ ಅಂತಲ್ಲ, ಈಗೂ ಆಡ್ತೀನಿ. ಇವಾಗ ರಿಯಲ್ ಕ್ರಿಕೆಟ್ ಗೇಮ್ ಆಡ್ತೀನಿ, ಫ್ರೀ ಫೈರ್ ಆಡ್ತೀನಿ, ಸಿಕ್ಕಾಪಟ್ಟೆ ಗೇಮ್ ಮಾಡ್ತೀನಿ. ಯಾಕಂದ್ರೆ ನನ್ನ ಬಿಡ್ರಿ ಏನೋ ಮೈಂಡ್ಸೆಟ್ ಬೇರೆ ಐತಿ. ಬಟ್ ನಾನು ನಿಮಗೆ ಹೇಳ್ತಿಲ್ಲ. ಸೊ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವೆಲ್ಲ ಓದಿರ್ತೀರಿ. ಸೊ ನೀವೇನು ಫ್ರೆಶ್ ಆಗಿ ಎಲ್ಲ ಓದಾಕತ್ತೀರಿ ಅಂದ್ರೆ ನೀವು ಓದಬೇಕಾಗಿದ್ದು. ಬಟ್ ಇವಾಗ ನೀವು CBT1 ನೀವು ಕ್ಲಿಯರ್ ಮಾಡಿರಿ. ಇವಾಗ ನೀವು CBT2 ಕೊಂಡ್ರಿ. CBT1 ಕ್ಲಿಯರ್ ಮಾಡಿರಿ ಅಂದ್ರೆ ನೀವು ಸುಮ್ಮ CBT1 ಕ್ಲಿಯರ್ ಮಾಡಿದ್ರಲ್ಲ, ನಿಮ್ಮ ತಲೆಯಾಗ ಐತಿ ಎಲ್ಲ ಓದಿರಿ ನೀವು ಅಲ್ಲಿ. ಸೊ ಜಸ್ಟ್ ನೋಡ್ಬೇಕು CBT2ಗೆ ಜಸ್ಟ್ ರಿವಿಷನ್ ಮಾಡಬೇಕು. ಎಲ್ಲ ಓದ್ಕೋತ ಹುಚ್ಚರಾಗಿರಿ, ಶಾಣೆ ಆಗ್ರಿ. ಜಸ್ಟ್ ಮಾಕ್ ಟೆಸ್ಟ್ಗಳು ಕೊಡ್ರಿ. ಮಾಕ್ ಟೆಸ್ಟ್ ಕೊಟ್ಟ ನಿಮ್ದು ಎಲ್ಲಿ ವೀಕ್ ಏರಿಯಾಸ್ ಐತಲ್ಲ, ಸೊ ವೀಕ್ ಏರಿಯಾಸ್ಗಳನ್ನ ಇಂಪ್ರೂವ್ ಮಾಡ್ಕೋರಿ. ಎಲ್ಲ ಒಬ್ಬರು ಕೆಲಸ ಆಗಲ್ಲ, ಟೈಮು ಸಾಲಂಗಿಲ್ಲ. ಸೊ ಏನು ಮಾಡ್ತೀನಿ. ಸೊ ನಿಮಗೆ ಏನಾರ ಅವಶ್ಯಕತೆ ಇತ್ತು, ಅವಶ್ಯಕತೆ ಅಷ್ಟೊಂದು ವರ್ಷಕ್ಕೆ ಮುಟ್ಕೋಬೇಡ್ರಿ. ಅವಶ್ಯಕತೆ ಇತ್ತಂದ್ರೆ ಮಾಕ್ ಟೆಸ್ಟ್ ಅವಶ್ಯಕತೆ ಐತಿ. ಸೊ 350 ಕೊಡಾಕತ್ತಾರ. ಜಸ್ಟ್ ಅಂದ್ರೆ ಬರೀ ಮಾಕ್ ಟೆಸ್ಟ್ ಅಲ್ಲ, ನಿಮಗೆ ನೋಟ್ಸ್ ಆಗಿರ್ಬೋದು, ಶಾರ್ಟ್ಕಟ್ ಟ್ರಿಕ್ಸ್ ಆಗಿರ್ಬೋದು, ಹೊಸ ಅವರು ಏನೋ ತಂದಾರ ಶಾರ್ಟ್ಕಟ್ ಟ್ರಿಕ್ಸ್ ಅವು ಅಂತೇಳಿ. ಸೊ ಅವೆಲ್ಲ ಕೂಡ ನಿಮಗೆ ಸಿಗ್ತಾವ. ಸೊ ತೋರಿ ಮಾಕ್ ಟೆಸ್ಟ್ ಮಾಡಿ. ಗ್ರೂಪ್ ಡಿ ಅವ್ರ ಬಗ್ಗೆ ಹೇಳ್ಬೇಕಂತಿದ್ದಲ್ಲ. ಸೊ ಗ್ರೂಪ್ ಡಿ ಎಕ್ಸಾಮ್ ಯಾವಾಗೈತೆ ನಂಗೆ ತುಂಬ ಜನ ಕೇಳ್ತಿದ್ರಿ. ಸೊ ಗ್ರೂಪ್ ಡಿ ಎಕ್ಸಾಮ್ ನಿಮ್ದು ಆಲ್ಮೋಸ್ಟ್ ಆಗಸ್ಟ್ ಅಥವಾ ಸೆಪ್ಟೆಂಬರ್, ಆಗಸ್ಟ್ ತಂಡಿಗೆ ಅಥವಾ ಆಗಸ್ಟಲ್ಲಿ ಆಗ್ಬೋದು ಅಥವಾ ಸೆಪ್ಟೆಂಬರ್ ಕೂಡ ಆಗ್ಬೋದು. ಸೊ ಇದು ಎಷ್ಟು ಮಂತ್ ಐತಿ ನಿಮ್ಗೆ, ಇನ್ನು ಮ್ಯಾಕ್ಸಿಮಮ್ 1 ಮಂತ್ ಅಥವಾ 1.5 ಮಂತ್ ಟೈಮ್ ಐತಿ. ಸೊ ಅಷ್ಟರಲ್ಲಿ ನೀವೇನಾರ ಪರಾಕ್ರಮ ಬ್ಯಾಚ್ ಆಗಿದ್ರೆ ಅಂದ್ರೆ ನಿಮ್ಗೆ ಕ್ಲಾಸಸ್ ಚಾಲಾಗಿ ಹೊಳ್ಳಿ ಒಂದು ಸ್ವಲ್ಪ ಸ್ಟಾಪ್ ಆಗಿತ್ತು. ಸೊ ಕ್ಲಾಸಸ್ ಸ್ಟಾರ್ಟ್ ಆಗಿ ಪರಾಕ್ರಮ ಬ್ಯಾಚ್ ಆಗಿದ್ದವ್ರಿಗೆ ಅವ್ರಿಗೆ ನಿಮ್ಮ ಕ್ಲಾಸ್ ಕಂಟಿನ್ಯೂ ಆಗ್ತಾರೆ. ನಿಮ್ದು ಎಕ್ಸಾಮ್ ಬರೋಟ್ರಿಗೆ ಮ್ಯಾಥ್ಸ್ ಅಂತೂ ಪೂರ್ತಿ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಮ್ಯಾಥ್ಸ್ ಅಂತೂ A to Z ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ರೀಸನಿಂಗ್ ಏನೈತಲ್ಲ, ಸೊ ರೀಸನಿಂಗ್ ನಾನು ನಿಮಗೆ ಎಲ್ಲ ಟಾಪಿಕ್ ವೈಸ್ ಮಾಡಿಲ್ಲ. ಯಾಕಂದ್ರೆ ವೇಸ್ಟ್ ಟಾಪಿಕ್ ವೈಸ್ ಮಾಡ್ಕೊಂಡು ಹೋದ್ರೆ ಜಸ್ಟ್ PYQ ಬೇಸಿಸ್ ಮೇಲೆ ಮಾಡ್ಸ್ಕೊಂತ ಹೋಗ್ತೀನಿ. ಸೊ ಅದನ್ನು ಫಾಲೋ ಮಾಡಿರಿ. ಸೊ ನೀವೇನಾರ ಪರಾಕ್ರಮ ಬ್ಯಾಚ್ ಅಂದ್ರೆ ನಿಮ್ಗೆ ಪರಾಕ್ರಮ ಬ್ಯಾಚ್ ತೊಗೋದಿತ್ತಂದ್ರೆ ಚಾಲೆಂಜ್ ಕೋಚಿಂಗ್ ಅಂತ ಒಂದು ಆ್ಯಪ್ ಐತಿ. ಸೊ ಚಾಲೆಂಜ್ ಕೋಚಿಂಗ್ ಅಂತೀವಿ, ಅಲ್ಲಿ ಹೋಗಿ ನೀವು ಬೈ ಮಾಡ್ಬೋದು. ಇಲ್ಲ ನಾವು ಬೇರೆ ಕೋರ್ಸ್ ಬಂದೀವಿ, ನಾವು ಹಂಗೆ ಸ್ಟಡಿ ಅಂದ್ರೆ ಅದನ್ನು ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡಿರಿ. ಸೊ ಚಾಲೆಂಜ್ ಕೋಚಿಂಗ್ ಅಂತ ಹೋಗಿ ನೀವು ತೊಗೋಬೋದು. ನೀವು ಏನು ತೊಗೊಂಡಿಲ್ಲ ಅಂದ್ರೆ ಅಲ್ಲಿ ನಿಮ್ಗೆ ಮ್ಯಾಥ್ಸ್ ಪೂರ್ತಿಯಾಗಿ A to Z ಕವರ್ ಆಗುತ್ತೆ. ಸರಿನಾ? ಅಷ್ಟ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇವಾಗ ಬೇರೆ ಕಡೆ ಕೋರ್ಸ್ ಅಂತ ಏನು ಮಾಡ್ರಿ ಅಂತ ಹೇಳಿ. ಸೊ ನೀವು ಎಷ್ಟು ಸಿಲೆಬಸ್ ಕವರ್ ಮಾಡ್ಕೊಂಡು ನೋಡ್ರಿ. ನಿಮ್ದು ಏನಾರ 70% ಸಿಲೆಬಸ್ ಕಂಪ್ಲೀಟ್ ಆಗಿತ್ತಂದ್ರೆ 70% ಆಗುತ್ತೆ. ನಾನು ಯಾವುದಾ ಮ್ಯಾಥ್ಸ, ರೀಸನಿಂಗ, ಸೈನ್ಸ, GA ಎಲ್ಲ ಸೇರಿಸಿ
ಎಲ್ಲ ಕೂಡಿಸಿ 70% ಸಿಲೆಬಸ್ ನಿಮ್ಗೆ ಕಂಪ್ಲೀಟ್ ಆಗಿತ್ತಪ್ಪ ಅಂದ್ರೆ ನೀವು ಕೂಡ ಮಾಕ್ ಟೆಸ್ಟ್ನ ಹಾಕೋದು ಸ್ಟಾರ್ಟ್ ಮಾಡ್ರಿ ಇಂದ್ರ. ಸೊ ಒಂದು ವಾರದಾಗ ವೀಕ್ಲಿ 1 ಅಥವಾ 2 ನೀವು ಮಾಕ್ ಟೆಸ್ಟ್ ಹಾಕಾಕತ್ರಿ ಅಂದ್ರೆ ನಿಮಗೆ ಇಲ್ಲಿಂದನೇ ಗೊತ್ತಾಗುತ್ತಾ. ಪ್ರೀವಿಯಸ್ ಇಯರ್ 6 ಹಾಕಕ್ಕೆ ಹೋಗ್ಬೇಡ್ರಿ, ಬರೀ ಪ್ರೀವಿಯಸ್ ಇಯರ್ ಪೇಪರ್ಗಳು ಹಾಕ್ರಿ. ಯಾಕಂದ್ರೆ ನೀವು ಯಾವುದೋ ಟೆಕ್ಸ್ಟ್ ಬುಕ್ ಆಗಿರೋ ಯಾವುದೋ ಒಂದು ಆ್ಯಪ್ ತೊಗೊಂಡು ಕೂಡ ಅವರು ಸ್ಪೆಷಲ್ ಮಾಕ್ ಇರ್ತಾವೆ. ಅವ್ರು ಸ್ಪೆಷಲ್ ಮಾಕ್ ಹಾಕೋ ಅವಶ್ಯಕತೆ ಇಲ್ಲ. ಬರೀ ಏನು ಮಾಡ್ತೀರಿ ನೀವು ಪ್ರೀವಿಯಸ್ ಇಯರ್ ಪೇಪರ್ ಇರ್ತಲ್ಲ, ಪ್ರೀವಿಯಸ್ ಇಯರ್ ಪೇಪರ್ಗಳು ಮಾಕ್ ಟೆಸ್ಟ್ ಹಾಕಿದ್ರೆ ಸಾಕು, ಬೇರೆ ಏನು ಹಾಕೋ ಅವಶ್ಯಕತೆ ಇಲ್ಲ. ಅಷ್ಟು ಹಾಕೊಂತವ್ರಿ, ಅಷ್ಟರ ಮೇಲೆ ನಿಮ್ದು ಆರಾಮಾಗಿ ಆಗುತ್ತಾ, ಸಿಲೆಬಸ್ ಕವರ್ ಆಗುತ್ತಾ. ಮತ್ತು ನಿಮ್ಗೆ ಸೈನ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತಾ. ಸೈನ್ಸ್ ಮಾತ್ರ ಓದ್ರಿ, ಚೆನ್ನಾಗಿ ಓದ್ರಿ ಸೈನ್ಸ್. ಮೇನ್ಲಿ ಸೈನ್ಸಿಗೆ 9th 10th ಟೆಕ್ಸ್ಟ್ ಬುಕ್ಸ್ ಬೇಸಿಕ್ಸ್ ಏನಿದೆಯಲ್ಲ, ಸೊ 9th 10th ಟೆಕ್ಸ್ಟ್ ಬುಕ್ಸ್ ಒಳಗೆ ನಿಮ್ಮದು ಪೂರ್ತಿ ಬೇಸಿಕ್ಸ್ ಏನೈತಿ, ಬೇಸಿಕ್ಸ್ ಕವರ್ ಆಗುತ್ತಾ ಸೈನ್ಸ್ ಇದೆ. ಸೊ ಅದನ್ನು ಮುಗಿಸ್ಕೊಂತ ನೀವು ಮಾಕ್ ಟೆಸ್ಟ್ಗಳು ಮಾತ್ರ ವೀಕ್ಲಿ 1 ಅಥವಾ 2 ಮಾಕ್ ಟೆಸ್ಟ್ ಕೊಡಲೇಬೇಕು. ಕೊಟ್ಟರೆ ನಿಮ್ಗೆ ಭಾಳ ಚಲೋ. ನಿಮ್ಗೆ ಗೊತ್ತಾಗುತ್ತಾ ನಿಮ್ದು ಏನು ವೀಕ್ ಏರಿಯಾಸ್ ಅಂತ. ನೀವು ಮಾಕ್ ಟೆಸ್ಟ್ ಕೊಡೋದು ಏನಿದೆ ಅಂದ್ರೆ ನಿಮ್ಮ ಕೂಡ ಏನು ಗೊತ್ತಾಗ ನಿಮ್ಮ ವೀಕ್ ಏರಿಯಾಸ್ ಯಾವ್ದು ಅಂತ ಗೊತ್ತಾಗುತ್ತೆ. ಸೊ ನಿಮ್ಮ ವೀಕ್ ಏರಿಯಾಸ್ ಯಾವ್ದು ನಿಮ್ಗೆ ಗೊತ್ತಾಯ್ತು ಅಂದ್ರೆ ಅದರಿಂದ ನೀವು ಜಾಸ್ತಿ ಏನು ಓದಬೇಕು, ಕಮ್ಮಿ ಅನ್ನೋದು ಗೊತ್ತಾಗುತ್ತಾ. ಯಾಕಂದ್ರೆ ನಿಮ್ಮ 70% ಸಿಲೆಬಸ್ ಆಗಲಿ ಮುಗಿದೈತೆ ನೀವು ಹೇಳಿರಿ ಅಂದ್ರೆ ಅದನ್ನ ಹೇಳತ್ತಿಲ್ಲ. ಸೊ ಮುಗಿದೈತೆ ಅಂದ್ರೆ ನೀವು ಇವಾಗ ರೆಡಿ ಆಗಿರಿ. ಸೊ ನಿಮಗೆ ವೀಕ್ ಏರಿಯಾಸ್ ಯಾವ್ದಾವಲ್ಲ, ಸೊ ನೀವು ಕಂಪ್ಲೀಟ್ ಮಾಡಿ ಸಿಲೆಬಸ್ ಕಂಪ್ಲೀಟ್ ಆದರೂ ಕೂಡ ವೀಕ್ ಏರಿಯಾಸ್ ಇದ್ರೆ ಅದ್ಮೇಲೆ ನೀವು ಮತ್ತೆ ವರ್ಕ್ ಮಾಡಬೇಕಿಲ್ಲ. ನಮ್ದು 70% ಸಿಲೆಬಸ್ ಕಮ್ಮಿ ಆಗಿಲ್ಲ ಅನ್ನೋ ಕೂಡ ಇರ್ತೀರಿ. ಸೊ ನಮಗೆ ಹೆಂಗ್ರಿ ಸರ್ ಅಂತ ಕೇಳ್ರಿ ಅಂದ್ರೆ ಸಿಂಪಲ್ ನೋಡ್ರಿ, ನಿಮ್ಮ 70% ಸಿಲೆಬಸ್ ನೀವು ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನೀವು ಇನ್ನೂ ಸ್ವಲ್ಪ ಹಿಂದಿದ್ರಿ. ಸೊ ನೀವು ಬೇಗ ಕಂಟಿನ್ಯೂ ಮಾಡ್ಬೇಕು. ಏನು ಮಾಡ್ಬೇಕಪ್ಪ ಅಂತಂದ್ರೆ ಎಷ್ಟಾಗಿತ್ತು ನಿಮ್ಮ ಸಿಲೆಬಸ್ ಕಂಪ್ಲೀಟಾ ಈ ತಿಂಗಳು ಏನಿತ್ತಲ್ಲ, ಈ ತಿಂಗಳು ಓಕೆ ನೆಕ್ಸ್ಟ್ ಜುಲೈ 15 ಒಳಗೆ ನೀವು ಸಾಧ್ಯ ಆದ್ರೆ 70% ಅಥವಾ 80% ಮಟ್ಟ ಸಿಲೆಬಸ್ ನೀವು ಕಂಪ್ಲೀಟ್ ಮಾಡ್ಕೊಂಡು ನೀವು ಕೂಡ ಮಾಕ್ ಟೆಸ್ಟ್ ಹಾಕಕ್ಕೆ ಚಾಲೋ ಮಾಡಿರಿ. ಯಾಕಂದ್ರೆ ಮಾಕ್ ಟೆಸ್ಟ್ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಮಾಕ್ ಟೆಸ್ಟ್ ಮೇನ್ ಹೆಲ್ಪ್ ಆಗೋದು ಏನಂದ್ರೆ ನಿಮ್ಮ ವೀಕ್ ಏರಿಯಾಸ್ ಏನಿರ್ತಾವಲ್ಲ, ಸೊ ನಿಮ್ಮ ವೀಕ್ ಏರಿಯಾಸ್ ಯಾವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ವೀಕ್ ಏರಿಯಾಸ್ ನಿಮ್ಗೆ ಗೊತ್ತಾದ್ರೆ ಅದ್ರ ಮೇಲೆ ನಿಮ್ಮ ವರ್ಕ್ ಜಾಸ್ತಿ ಮಾಡೋದು, ಅವಾಗ ನಿಮ್ದು ಸ್ಕೋರ್ ಇಂಪ್ರೂವ್ ಆಗುತ್ತೆ. ನಿಮ್ದೇನು ಎಫಿಷಿಯನ್ಸಿ ಇದೆಯಲ್ಲ ಅದು ಕೂಡ ಇಂಪ್ರೂವ್ ಆಗುತ್ತೆ. ಬಟ್ ಟೈಮಿಂಗ್ ಎಕ್ಸಾಮ್ದ ಟೈಮ್ ಭಾಳ ಜನ ಕಂಪ್ಲೀಟ್ ಮಾಡ್ತಿರಲಿಲ್ಲ. ಸೊ ನಿಮ್ಮ ಟೈಮಿಂಗ್ ಕೂಡ ಇಂಪ್ರೂವ್ ಆಗೋದು ಎಲ್ಲಿಪ್ಪ ಅಂತಂದ್ರೆ ಅದರಿಂದ ಅದು ಮಾಕ್ ಟೆಸ್ಟ್ ಇಂದ್ರನ. ಸೊ ಇದು ಮೇನ್ ಸ್ಟ್ರಾಟಜಿ ಐತಿ. ಸೊ ನಿಮ್ಗೆ ಗೊತ್ತಾಗೈತೆ ಅನ್ಕೋತೀನಿ ಹೆಂಗೆ ಮಾಡ್ಬೇಕಂತೇಳಿ. ಗ್ರೂಪ್ ಡಿ ಓದಾಕತ್ತಿರೋರು ಆಗಿರ್ಬೋದು ಅಥವಾ NTPC ಬಿಟ್ಟು ಕೂಡ ಎಲ್ಲ ಕೂಡ ಹೇಳಿರಿ. ಸೊ ಮೇನ್ ಏನ ಮಾಕ್ ಟೆಸ್ಟ್ ಹಾಕೋದು ಬಿಡಬೇಡ್ರಿ. ಮಾಕ್ ಟೆಸ್ಟ್ ಹಾಕ್ರಿ. ಮಾಕ್ ಟೆಸ್ಟ್ ಇದ್ರೆ ಮೇನ್ಲಿ NTPC ಅವರಿಗೆ, ಸಿಬಿಟ್ ಹೋದವರಿಗೆ, ELPC ಬಿಟ್ಟು ಹೋದವರಿಗೆ ಮಾಕ್ ಟೆಸ್ಟ್ ಹಾಕ್ರಿ. ಅಲ್ಲಿಂದ ಗೊತ್ತಾಗುತ್ತೆ ನಿಮ್ಮ ವೀಕ್ ಏರಿಯಾಸ್ ಯಾವ್ದು ಅಂತೇಳಿ. ನೀವು ಎಲ್ಲಿ ಜಾಸ್ತಿ ಫೋಕಸ್ ಮಾಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ. ಅವಾಗ ನೀವು ಎಲ್ಲಿ ಎಲ್ಲ ಓದೋಕ್ಕಿಂತ ಎಲ್ಲೆಲ್ಲಿ ನಿಮ್ಮ ವೀಕ್ ಇದಿರಲ್ಲ ಅದನ್ನಷ್ಟೇ ಓದ್ರೆ ಸಾಕ, ನಿಮ್ದು ಆರಾಮಾಗಿ ಸ್ಕೋರ ಬೂಸ್ಟ್ ಆಗುತ್ತಾ. ಸರಿ, ಅಷ್ಟೇ. ಮುಂದಿನ ಸಿಗೋಣಂತ. ಓದ್ಕೊಂತ ಇರಿ. ನೀರು ಕುಡಿರಿ. ಬಿಸಿಲು ಓಕೆ ಸ್ವಲ್ಪ ಕಡಿಮೆ ಆಗೈತಿ, ಬಟ್ ಇನ್ನೂ ಬಿಸಿಲು ಐತಿ. ನೀರು ಕುಡಿರಿ, ಊಟ ಮಾಡ್ರಿ, ಚಂದಂಗೆ ನಿದ್ದೆ ಮಾಡ್ರಿ. ನಿದ್ದೆ ಒಟ್ಟ ಕೆಡ್ಸೋಕೆ ಹೋಗ್ಬೇಡ್ರಿ. 7 ತಾಸು ನಿದ್ದೆ ಮಾಡ್ರಿ. ನಿದ್ದೆ ಎಷ್ಟು ಮಾಡ್ತಿಲ್ಲ ಅಷ್ಟು ನಿಮ್ಮ ಮೈಂಡ್ ಫ್ರೆಶ್ ಇರುತ್ತೆ. ಸಾಧ್ಯವಾದ್ರೆ ಎಕ್ಸಸೈಸ್ ಅವು ಇವೆಲ್ಲ ಮಾಡ್ರಿ. ರನ್ನಿಂಗ್, ವಾಕಿಂಗ್ ಎಲ್ಲ ಮಾಡ್ರಿ. ಬೇಕಾದ್ರೆ ರನ್ನಿಂಗ್ ಮಾಡಕ್ಕೆ ಹೋಗ್ರಿ, ಎಕ್ಸಾಮ್ಸ್ ಏನೈತಿ ಮತ್ತು ಕೈಯೆಲ್ಲ ಮುರ್ಕೊಂಡು ಅದಕ್ಕೆ ಬೇಕಾಗಿಲ್ಲ ಅಷ್ಟೇ. ವಾಕಿಂಗ್ ಅದು ಮಾಡಿರಿ, ಸ್ವಲ್ಪ ಮೈಂಡ್ ಫ್ರೆಶ್ ಇರಲಿ. ನಿದ್ದೆನೂ ಚೆನ್ನಾಗಿ ಮಾಡಿರಿ, ಊಟ ಮಾಡಿರಿ, ನೀರು ಕುಡಿರಿ, ಚೆನ್ನಾಗಿ ಓದ್ರಿ, ಆಗುತ್ತಾ ಸ್ಕೋರ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಸರಿ, ಸಿಗೋಣ.